ಬೆಳಿಗ್ಗೆ ಇತ್ತು, ತಿರ್ಗಿ ಸಾಯಂಕಾಲ ಆಯಿತು. ನಮ್ಮ ಪಕ್ಷದ ಕೆಲವು ವರಿಷ್ಠರನ್ನು ಭೇಟಿ ಮಾಡ್ತಾ ಇದ್ದೀವಿ, ಕೆಲವು ಸೆಂಟ್ರಲ್ ಟೈಮ್ ಕೇಳಿದ್ದೀವಿ. ಸೊ ನಾನು ಪ್ರೈಮ್ ಮಿನಿಸ್ಟರ್ ಟೈಮ್ ಕೇಳಿದ್ದೆ. ಇನ್ನೇನೋ ಪೇಪರ್ ನೋಡ್ತಾ ಇದ್ದಾರೆ, ಮುಖ್ಯಮಂತ್ರಿಗಳು ಟೈಮ್ ಕೊಟ್ಟಿದ್ದಾರೆ. ನಾನು ಇರಿಗೇಷನ್ ನಿರ್ಮಲಾ ಸೀತಾರಾಮನ್ ಅನೌನ್ಸ್ ಮಾಡಿದ್ದೇವೆ 5,400 ಕೋಟಿ ಕೊಡ್ತೀನಿ ಅಂತ. ಅದ್ರ ಬಗ್ಗೆ ಮತ್ತು ಬೆಂಗಳೂರು ಸಿಟಿ ವಿಚಾರದಲ್ಲಿ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ. ಇನ್ನು ಅವರು ಫಿಕ್ಸ್ ಆಗಿಲ್ಲ. ಪ್ರೈಮ್ ಮಿನಿಸ್ಟರ್ ನಮ್ಮ CM ಟೈಮ್ ನಮ್ಮ ಪಾರ್ಟಿದಿದೆ, ಹೇಳಕ್ಕಾಗಲ್ಲ. ಫಸ್ಟ್ CM ಖಂಡಿತ ಮಾಡ್ಲೇಬೇಕಲ್ಲ. ಎಷ್ಟು ದಿನ ನಾವು ಮೊದಲ ಹಂತದಲ್ಲಿ ಎಷ್ಟು ನಿಗಮಗಳನ್ನ ಭರ್ತಿ ಮಾಡಲಾಗುತ್ತೆ ನಾನು ಹೇಳಕ್ಕಾಗಲ್ಲ. ಒಟ್ಟಿಗೆ ಹೆಚ್ಚು ಕಮ್ಮಿ ಶಾಸಕರದ್ದು ಫಸ್ಟ್ ಲಿಸ್ಟ್ ಮುಗಿಸ್ತೀವಿ. ಓಕೆ, ಇಲ್ಲಿ ವರ್ಕರ್ಸು ಆದರೆ ಒಟ್ಟು ಎಷ್ಟು ಹಂತದಲ್ಲಿ ನಿಗಮಗಳನ್ನ ವಿಸ್ತರಣೆ ಮಾಡ್ತಾರೆ ಅಂತ? 3 ಹಂತ. 3 ಹಂತದಲ್ಲಿ. ನೀವು 3 ಹಂತ ಮಾಡಿ. ಸರ್, ಇನ್ನೊಂದು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ 28ಕ್ಕೆ ಇದರಲ್ಲಿದೆ, ನಾಗ್ಪುರದಲ್ಲಿ ನಮ್ಮ ಫೌಂಡೇಶನ್ ಡೇ ಅಲ್ಲಿದೆ. ಅದೊಂದು ದೊಡ್ಡ ಸಮಾವೇಶ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಸಂಸ್ಥಾಪನಾ ದಿನ. ಅದಕ್ಕಿಂತ ಮುಂಚಿತವಾಗಿ ಇದೊಂದು ವರ್ಕಿಂಗ್ ಕಮಿಟಿ ಮೀಟಿಂಗ್ ಡೆಲ್ಲಿನಲ್ಲಿ ನೋಡಿ. ನಾನು ಇನ್ವೈಟ್ ಅಷ್ಟೇ, ಆಲ್ PCC ಪ್ರೆಸಿಡೆಂಟ್ಸ್ ಆರ್ ಇನ್ವೈಟ್. ನಾನು ವರ್ಕಿಂಗ್ ಕಮಿಟಿ ಮೆಂಬರ್ ಅಲ್ಲ. ನಾವು ಎಲ್ಲ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಆ ಮೀಟಿಂಗ್ ಆದ್ಮೇಲೆ ನಮ್ಗೆ ಕರೀತಾರೆ. ಅದು ಮೀಟಿಂಗ್ ಕೆಲವು ಟೈಮಲ್ಲಿ ಒಟ್ಟಿಗೆ ಕರೀತಾರೆ, ಕೆಲವು ಟೈಮ್ ಆದ್ಮೇಲೆ ಮೀಟಿಂಗ್ ಕರೀತಾರೆ. For our political visit from meeting our party leaders, we want to have finish our boards, corporation for our legislators and our party cadres. That is why I come here. And we have some problems in the central government connected to our department, about the drought, about the funds that we released to the irrigation, about mandates of creating from 100 days to 150 days in Narega. All these things, my chief minister will present those cases. Sir, soon the working committee meeting going to happen. Are you there for working that? Committee meeting, there is a big in Nagpur there will be a session. Before this session, we want to have Congress party will have a working committee meeting. Are you going to meet Rahul Gandhi or Mallikarjun Kharge also? Then when I come, I will seek time for everyone. Parliament is going on; they both are busy. Yesterday, I met my ACC president. We will meet all the leaders whomever they are available. ಸರ್, ಇನ್ನೊಂದು ಬೆಂಗಳೂರಲ್ಲಿ ಕೊರೋನಾ ಗಾಬರಿ ಆಗುವಂಥದ್ದು ಬೇಡ. ಸರಿ, ಸದ್ಯಕ್ಕೆ ಮುಂಜಾಗ್ರತೆಯಾಗಿ ನಮ್ಮ ಆರೋಗ್ಯ ಇಲಾಖೆಯವರು ಬೇರೆಯವ್ರನ್ನ ತೆಗೆದುಕೊಂಡಿದ್ದಾರೆ. ದಯವಿಟ್ಟು ಮಾಧ್ಯಮದಲ್ಲಿ ಕೆಲವು ಗಾಬರಿಯಾಗಿ ಕೊರೋನಾ ಜಾಸ್ತಿ ಆಗ್ತಾ ಇದೆ ಅನ್ನೋ ಸಂದರ್ಭ ಇನ್ನು ನಮ್ಮಲ್ಲಿ ಅಂತ ಉತ್ಪತ್ತಿ ಆಗಿಲ್ಲ. ಸೊ ಅದರಿಂದ ಯಾರು ಗಾಬರಿ ಪಡೋದು ಬೇಡ. ನಮ್ಮ ಮಾಧ್ಯಮಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಎಲ್ಲ ಮಾಹಿತಿನೂ ನಿಮಗೆ ನಾವು ಕೊಡ್ತೇವೆ. ದಯವಿಟ್ಟು ಯಾರು ಜನ ಆಗಲೇ ಮಾಸ್ಕ್ ಹಾಕೋದು ಮತ್ತೊಂದೆಲ್ಲ ಶುರು ಮಾಡಿದ್ದಾರೆ, ಬೇಡ, ಅವಶ್ಯಕತೆ ಸದ್ಯಕ್ಕಿಲ್ಲ ಅಂತ ಕಾಣ್ತದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.